ನಿಜವಾಗ್ಲೂ ಅವರು ಚಾನ್ಸ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಸೂಸೈಡ್ ಮಾಡ್ಕೊಂಡ್ರ? ದೇವ್ರನೇ ಇಲ್ಲ, ಅವನು ಇದ್ರ ಮೇಲೆ ಡಿಪೆಂಡೇ ಆಗಿರ್ಲಿಲ್ಲ. ಅವನಿಗೆ ಅವಂದೇ ಆದಂತ ಕೆಲಸ ತುಂಬಾ ಚೆನ್ನಾಗಿತ್ತು. ರಿಯಲ್ ಎಸ್ಟೇಟ್ ಮಾಡ್ಕೊಂಡಿದ್ದ, ಕೆಲವೊಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದ, ತುಂಬಾ ಚೆನ್ನಾಗಿತ್ತು. ಅವನಿಗೆ ಇಂಡಸ್ಟ್ರಿಗೆ ಅವನ ಸಾವಿಗೆ ಸಂಬಂಧನೇ ಇಲ್ಲ. ಯಾರ್ಯಾರು ಏನೇನು ಹೇಳ್ತಾರೆ ಅವರಿಗೆ ಒಂದು ಅವ್ರುಗಳೇ ಗೆಸ್ ಮಾಡ್ಬಿಟ್ಟು ಇದು ಮಾಡ್ಬಿಡ್ತಾರೆ. ಅದಕ್ಕೆ ನಾನು ಅವತ್ತು ಲೈವಿಗೆ ಬಂದು ಅಥವಾ ವಿಡಿಯೋ ಏನೋ ಮಾಡಿ ನಾನು ಎಲ್ರಿಗೂ ಕ್ಲಾರಿಟಿ ಕೊಟ್ಟಿದ್ದು. ತುಂಬ ಒಳ್ಳೆ ಬೆಸ್ಟ್ ಫ್ರೆಂಡ್. ನಾನು ಅದೇ ಹೇಳಿದೆ, ತುಂಬ ಲಿಮಿಟೆಡ್ ಫ್ರೆಂಡ್ಸ್ ಇರೋದು, ಅದರಲ್ಲಿ ತುಂಬಾ ಬೆಸ್ಟ್ ಫ್ರೆಂಡ್ನೇ ಕಳ್ಕೊಂಬಿಟ್ಟೆ. ಇಂಡಸ್ಟ್ರಿ ಅಂತ ಬಂದಾಗ ಹೆಣ್ಮಕ್ಳಿಗೆ ಏನೋ ಅಪ್ರೋಚ್ ಮಾಡ್ತಾರೆ, ಗಂಡ್ ಮಕ್ಳಿಗೆ ಚಾನ್ಸ್ ಬೇಕು ಅಂತಂದ್ರೆ ಫೈನಾನ್ಷಿಯಲಿ ಅಪ್ರೋಚ್ ಮಾಡ್ತಾರೆ ಅನ್ನೋದು ಟಾಕ್. ನೀವ್ ಅದನ್ನ ಎಲ್ಲಾದ್ರೂ ಫೇಸ್ ಮಾಡಿ? ಖಂಡಿತ ಮಾಡಿದೀನಿ. ಒಬ್ಬ ಇದ್ದಾನೆ ಕಿರಾತಕ, ಅವ್ನು ಈಗಲೂ ಕಾಸ್ಟಿಂಗ್ ಡೈರೆಕ್ಟರ್ ಆಗಿ ಇಂಡಸ್ಟ್ರಿ ವರ್ಕ್ ಮಾಡ್ತಿದ್ದಾನೆ. ಈ ಇಂಟರ್ವ್ಯೂ ನೋಡ್ಬೋದು, ಹೇಳಕ್ಕಾಗಲ್ಲ. ಆ ಮನುಷ್ಯ ಒಂದ್ಸಲ ನಾಗರಬಾವಿ ಕಾಂಪ್ಲೆಕ್ಸ್ ಹತ್ರ ಕರೆದು ಅರ್ಜೆಂಟ್ ಕರೆದ್ರು. ರಾಜೇಶ್, ಈ ಟಿವಿಲಿ, ಅವಾಗ ಈ ಟಿವಿ ಇತ್ತು, ಈ ಟಿವಿಲಿ ಒಂದು ಇದಾಗ್ತಾ ಇದೆ, ಸೀರಿಯಲ್ ಆಗ್ತದೆ, ನಿಮ್ದು ಫೈನಲ್ ಆಗೋಗಿದೆ. ಹೌದಾ ಸರ್? ಯಾರು ಸರ್ ಪ್ರೊಡಕ್ಷನ್? ಅದೆಲ್ಲ ಹೇಳ್ತೀನಿ. ಹಾ ಹೇಳಿ ಸರ್, ಏನ್ ಮಾಡ್ಬೇಕು? ನಂಗೆ 3,000 ಬೇಕು, ಅರ್ಜೆಂಟ್ ಬೇಕು ನನಗೆ. ಸರ್, ಫ್ಯೂಚರ್ ಪ್ಲಾನ್ಸ್ ಏನೇನಿದೆ ಸರ್? ಇವಾಗ ಭೂತಂ ಪ್ರೇತಂ ತೆಲುಗುಲಿ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡಿ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ತುಂಬಾ ಬೇರೆ ತರ ಬಂದಿರುವಂತ ಒಂದು ಸಿನಿಮಾ. ಯೂತ್ಸ್ಗೆ ಸಖತ್ ಇಷ್ಟ ಆಗುತ್ತೆ, ಮಕ್ಳಿಗೆ ಸಖತ್ ಇಷ್ಟ ಆಗುತ್ತೆ ಸಿನಿಮಾ. ಹಾರರ್ ಕಾಮಿಡಿ. ಪೀಟರ್ ಕನ್ನಡದಲ್ಲಿ 4 ಲ್ಯಾಂಗ್ವೇಜ್ ಅಲ್ಲಿ ಬರ್ತಾ ಇದೆ. ಫಸ್ಟ್ ಕನ್ನಡ, ನಿಜವಾಗ್ಲೂ ಅವರು ಚಾನ್ಸ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಸೂಸೈಡ್ ಮಾಡ್ಕೊಂಡ್ರ? ದೇವ್ರನೇ ಇಲ್ಲ, ಅವನು ಇದ್ರ ಮೇಲೆ ಡಿಪೆಂಡೇ ಆಗಿರ್ಲಿಲ್ಲ. ಅವನಿಗೆ ಅವಂದೇ ಆದಂತ ಕೆಲಸ ತುಂಬಾ ಚೆನ್ನಾಗಿತ್ತು. ರಿಯಲ್ ಎಸ್ಟೇಟ್ ಮಾಡ್ಕೊಂಡಿದ್ದ, ಕೆಲವೊಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದ, ತುಂಬಾ ಚೆನ್ನಾಗಿತ್ತು. ಅವನಿಗೆ ಇಂಡಸ್ಟ್ರಿಗೆ ಅವನ ಸಾವಿಗೆ ಸಂಬಂಧನೇ ಇಲ್ಲ. ಯಾರ್ಯಾರು ಏನೇನು ಹೇಳ್ತಾರೆ ಅವರಿಗೆ ಒಂದು ಅವ್ರುಗಳೇ ಗೆಸ್ ಮಾಡ್ಬಿಟ್ಟು ಇದು ಮಾಡ್ಬಿಡ್ತಾರೆ. ಅದಕ್ಕೆ ನಾನು ಅವತ್ತು ಲೈವಿಗೆ ಬಂದು ಅಥವಾ ವಿಡಿಯೋ ಏನೋ ಮಾಡಿ ನಾನು ಎಲ್ರಿಗೂ ಕ್ಲಾರಿಟಿ ಕೊಟ್ಟಿದ್ದು. ತುಂಬಾ ಒಳ್ಳೆ ಬೆಸ್ಟ್ ಫ್ರೆಂಡ್. ನಾನು ಅದೇ ಹೇಳಿದೆ, ತುಂಬಾ ಲಿಮಿಟೆಡ್ ಫ್ರೆಂಡ್ಸ್ ಇರೋದು, ಅದರಲ್ಲಿ ತುಂಬಾ ಬೆಸ್ಟ್ ಫ್ರೆಂಡ್ನೇ ಕಳ್ಕೊಂಬಿಟ್ಟೆ. ನಿಮ್ ಲೈಫ್ ಅಲ್ಲಿ ಇವ್ರು ನಿಮ್ ಬ್ಯಾಕ್ ಬೋನ್ ಅಂತ ಹೇಳಿದ್ರೆ ಯಾರ ಹೆಸರು ಚೂಸ್ ಮಾಡಕ್ ಇಷ್ಟಪಡ್ತೀರಾ? ಯಾಕೆ? ಅಮ್ಮ ಫಸ್ಟ್ ಆಫ್ ಆಲ್. ಓಕೆ. ಇಂಡಸ್ಟ್ರಿ ಅಂತ ಬಂದ್ರೆ ನನಗೆ ಗಣಪತಿ ಭಟ್ರು ಅಂತ ಒಬ್ರಿದ್ದಾರೆ, ನನ್ನ ಮೆಂಟರ್. ನಾನು ಇಂಡಸ್ಟ್ರಿ ಇನಿಷಿಯಲ್ ಅಲ್ಲಿ ನಾನು ಬಂದಾಗ, ಈಗ ಅವರು ಅಂದ್ರೆ ಅಶ್ವಿನಿ ನಕ್ಷತ್ರ ಅಂತ ಒಂದು ಸೀರಿಯಲ್ ಬಂತು ಗೊತ್ತಾ, ಅದ್ರ ಪ್ರೊಡ್ಯೂಸರ್ ಅವರು. ಆ ಸೀರಿಯಲ್ ಕಾಸ್ಟಿಂಗ್ ಮಾಡ್ಬೇಕಾದ್ರೆ ನಾನೇ ಅವ್ರ ಜೊತೆ ಇದ್ದಿದ್ದು. ಸೊ ಆ ಟೈಮ್ ಇಂದನೂ ನೀನೇನೋ ಮಾಡ್ತೀಯಾ ಮಾಡು, ನಿನ್ಗೇನ್ ಅದ್ರಲ್ಲೊಂದು ನಿಮ್ಗೆ ರೋಲ್ ಇರ್ಲಿಲ್ಲ? ಇಲ್ಲ. ಅಲ್ಲಿ ತಮ್ಮನ್ ರೋಲ್ ಇತ್ತು, ಬಟ್ ಅದಕ್ಕೆ ನಾನು ಸೆಟ್ ಆಗ್ತಿರ್ಲಿಲ್ಲ. ಟ್ರೈ ಮಾಡಿದ್ರು ಪಾಪ, ಬಟ್ ಸೆಟ್ ಆಗ್ತಿರ್ಲಿಲ್ಲ. ಸೊ ಇನಿಷಿಯಲ್ ಇಂದನೂ ನಿನಗೇನ್ ಬೇಕು ಹೇಳು ಅಂತ ಸಪೋರ್ಟ್ ಮಾಡಿದ್ದೆ ನನಗವರು. ಇವನ್ ಆವಾಗ ನಾನು ಈ ಮ್ಯಾನೇಜರ್ಸು, ಅಸೋಸಿಯೇಟ್ ಡೈರೆಕ್ಟ್ರು, ಆಮೇಲೆ ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳನ್ನ ನಾನು ಮೀಟ್ ಮಾಡಿದ್ದೆ ಅವರಿಂದ. ಅದು ಹೇಗೆ ಅಂತಂದ್ರೆ, ಟಿವಿ ಡೈರೆಕ್ಟ್ರಿ ಅಂತ ಬರೋದು. ಯಾವತ್ತಾರು ಕೇಳಿದಿರಾ ನೀವು? ಈ ಫೋನ್ ಡೈರೆಕ್ಟ್ರಿ ಬರುತ್ತೆ ಗೊತ್ತಾ? ನೋಡಿದಿರಾ ಫೋನ್ ಡೈರೆಕ್ಟ್ರಿ? ಎಲ್ಲರದು ಫೋನ್ ನಂಬರ್ ಗಳನ್ನ ಒಂದು ಡೈರೆಕ್ಟ್ರಿ ತರ ಮಾಡಿ, ಲ್ಯಾಂಡ್ ಲೈನ್ಸ್ ಅದೆಲ್ಲ ಇರ್ತಿದ್ ಗೊತ್ತಾ? ಅದೇ ತರ ಟಿವಿ ಡೈರೆಕ್ಟ್ರಿ ಅಂತ ಬರೋದು. ಪ್ರಾಬಬ್ಲಿ KTV ಅನ್ನೋದು ಏನಿದೆ ಅಲ್ಲಿಂದ ಕೊಟ್ಟಿದ್ರು ಅಂತ ಅನ್ಸುತ್ತೆ. ಅಲ್ಲಿ ಇರೋ ಬರೋ ಆರ್ಟಿಸ್ಟ್, ಪ್ರೊಡ್ಯೂಸರ್ಸ್, ಕ್ಯಾಮ್ರಾಮನ್, ಡೈರೆಕ್ಟರ್, ಮ್ಯಾನೇಜರ್, ಪ್ರೊಡಕ್ಷನ್ ಬಾಯ್, ಎಲ್ಲರ ನಂಬರು ಅದ್ರೊಳಗಿರೋದು. ರಿಸೀವ್ ಮಾಡ್ತಾರಾ? ಮಾಡ್ತಾರೆ. ಅವಾಗೆಲ್ಲ ನಿಮಗೆ ಈ ಟ್ರೂ ಕಾಲರ್ ಮತ್ತೊಂದು ಯಾವ್ದು ಕಾಲರ್ ಐಡಿಗಳು ಇರ್ಲಿಲ್ಲ, ಮಾಡೋರು. ಇದನ್ನ ಕೊಟ್ರು. ಅದ್ ಯಾವ ನಂಬಿಕೆ ಮೇಲೆ ಕೊಟ್ರು ದೇವ್ರನ್ನೇ ಗೊತ್ತಿಲ್ಲ. ನಾನು ಅದನ್ನ ಹೆಂಗ್ ಬೇಕಾದ್ರೆ ನಾನು ಮಿಸ್ಯೂಸ್ ಮಾಡ್ಬೋದು. ಯೂಸ್ ಮಾಡ್ಕೊಂಡೆ, ಮಿಸ್ಯೂಸ್ ಮಾಡ್ಬೋದಿತ್ತು. ಅದ್ ಎಲ್ರು ಹಂಗ್ ಮಾಡಲ್ಲ. ಸೊ ಎಲ್ಲರದು ಲಿಸ್ಟ್ ಮಾಡ್ಕೊಂಡು ಪ್ರತಿಯೊಬ್ಬರಿಗೂ ಕಾಂಟ್ಯಾಕ್ಟ್ ಮಾಡಿ, ಹೇಳ್ದವ್ರನ್ನ ಹೋಗಿ ಅವ್ರನ್ನ ಮೀಟ್ ಮಾಡಿ, ಹಂಗೆ ನಾವು ಸ್ಟ್ರಗಲ್ ಮಾಡಿರೋದು. ಇವಾಗ ಒಂದೇ ಒಂದು ಇನ್ಸ್ಟಾ, ಫೇಸ್ಬುಕ್, ವಾಟ್ಸ್ಆಪ್ ನಂಬರ್ ಸಿಕ್ತ ಟಕ್ ಅಂತ, ಸರ್ ಐ ವಾಂಟ್ ಮೀಟ್ ಯು, ಐ ವಾಂಟ್ ಟು ಆಕ್ಟ್ ಇನ್ ಯುವರ್ ಸಿನಿಮಾ, ಗಿವ್ ಮಿ ಒನ್ ಚಾನ್ಸ್. ಈ ತರ ಅಪ್ರೋಚ್ ಮಾಡೋರು ಇದ್ದಾರೆ. ಆ ಹಂಬಲ್ನೆಸ್ ಇನ್ನೊಂದು ಇಲ್ಲ. ಸೊ ಆ ತರ ಎಲ್ಲ ನೋಡಿದಾಗ ನನಗೆ ಬ್ಯಾಕ್ ಬೋನ್ ಆಗಿ ನಿಂತಿದ್ದು ಗಣಪತಿ ಭಟ್ರು. ಇಂಡಸ್ಟ್ರಿ ಹೆಣ್ಮಕ್ಳಿಗೆ ಸೇಫಾ ಸರ್? ಈಗ ಹೊಸದಾಗಿ ಬರೋ ಆರ್ಟಿಸ್ಟ್ ಗಳಿಗೆ ಕೇಳ್ತಾ ಇದ್ದೀನಿ ನಾನು. ಅಲ್ಲ, ಸೇಫ್ ಇದೆ. ಅದನ್ನ ಸೇಫ್ ಗಾರ್ಡ್ ಮಾಡ್ಕೊಳ್ಳೋದು ಅವ್ರವ್ರಿಗೆ ಬಿಟ್ಟಿದ್ದು.
ಎಲ್ಲಿಲ್ಲ ರಿಸ್ಕ್ ಅನ್ನೋ ತರ. ರಿಸ್ಕ್ ಎಲ್ಲ ಕಡೆ ಇದೆ. ಎಲ್ಲ ಅದೇ ಅದೇ ತುಂಬಾ ಜನ ಹೇಳ್ತಾರೆ, ತುಂಬಾ ಕೆಟ್ಟದಾಗಿ ನಮ್ಮ ಇಂಡಸ್ಟ್ರಿ ಬಗ್ಗೆನೂ ಮಾತಾಡಿದವ್ರು ಇದಾರೆ. ನಾನು ಅವ್ರಿಗೆ ಡೈರೆಕ್ಟ್ ಆಗೇ ಕೊಟ್ಟಿದ್ದೀನಿ. ಈಗ ಸಾಫ್ಟ್ವೇರ್ ಅಲ್ಲಿ ಇಲ್ವಾ, ಸಾಫ್ಟ್ವೇರ್ ಅಲ್ಲಿ ಕೊಲೀಗ್ಸ್ ಗಳಿಂದಾನೇ ಹೆರಾಸ್ಮೆಂಟ್ ಆಗುತ್ತೆ. ಮ್ಯಾನೇಜರ್ಸ್, HR ಮತ್ತೊಬ್ರು ಮಗದೊಂದು CEO ಎಲ್ಲರ ಕಡೆಯಿಂದನೂ ಹೆಣ್ಮಕ್ಳಿಗೆ ಹೆರಾಸ್ಮೆಂಟ್ ಆಗುತ್ತೆ. ಎಲ್ಲಿಲ್ಲ ನಿಮಗೆ ಇಂಡಸ್ಟ್ರಿ ಅಂತ ಯಾಕೆ ಅದನ್ನ ಇದು ಮಾಡ್ತಾರೆ ಅದ್ ನಂಗೆ ಗೊತ್ತಿಲ್ಲ. ಟ್ಯಾಗ್ ಮಾಡೋದು ಗೊತ್ತಿಲ್ಲ. ಅದೇ ನಾನು ಹೇಳ್ದಲ್ಲ ಆವಾಗ್ಲೇನೆ, ಕಾಣಿಸ್ಕೊಳ್ಳೋರು ನಾವು. ಇವಾಗ ಇಂಡಸ್ಟ್ರಿ ಅಂತ ಬಂದಾಗ ಹೆಣ್ಮಕ್ಳಿಗೆ ಏನೋ ಅಪ್ರೋಚ್ ಮಾಡ್ತಾರೆ, ಗಂಡ್ ಮಕ್ಳಿಗೆ ಚಾನ್ಸ್ ಬೇಕು ಅಂತಂದ್ರೆ ಫೈನಾನ್ಷಿಯಲಿ ಅಪ್ರೋಚ್ ಮಾಡ್ತಾರೆ ಅನ್ನೋದು ಟಾಕ್, ಕಾಮನ್ ಟ್ಯಾಕ್. ನೀವ್ ಅದನ್ನ ಎಲ್ಲಾದ್ರೂ ಫೇಸ್ ಮಾಡಿದ್ದೀರಾ? ಖಂಡಿತ ಮಾಡಿದೀನಿ. ಒಬ್ಬ ಇದಾನೆ ಕಿರಾತಕ, ಅವ್ನು ಈಗಲೂ ಕಾಸ್ಟಿಂಗ್ ಡೈರೆಕ್ಟರ್ ಆಗಿ ಇಂಡಸ್ಟ್ರಿ ವರ್ಕ್ ಮಾಡ್ತಿದ್ದಾನೆ. ಈ ಇಂಟರ್ವ್ಯೂ ನೋಡ್ಬೋದು, ಅವನು ಹೇಳಕ್ಕಾಗಲ್ಲ. ಆ ಮನುಷ್ಯ ಒಂದ್ಸಲ ನಾಗರಬಾವಿ ಕಾಂಪ್ಲೆಕ್ಸ್ ಹತ್ರ ಕರೆದು ಅರ್ಜೆಂಟ್ ಕರೆದ್ರು. ರಾಜೇಶ್, ETVಲಿ ಅವಾಗ ETV ಇತ್ತು, ETVಲಿ ಒಂದು ಇದಾಗ್ತಾ ಇದೆ, ಸೀರಿಯಲ್ ಆಗ್ತದೆ, ನಿಮ್ದು ಫೈನಲ್ ಆಗೋಗಿದೆ. ಹೌದಾ ಸರ್, ಯಾರು ಸರ್ ಪ್ರೊಡಕ್ಷನ್? ಅದೆಲ್ಲ ಹೇಳ್ತೀನಿ. ಹಾ ಹೇಳಿ ಸರ್, ಏನ್ ಮಾಡ್ಬೇಕು? ನಂಗೆ 3,000 ಬೇಕು, ಅರ್ಜೆಂಟ್ ಬೇಕು ನನಗೆ. ಇಲ್ಲೊಂದು ಬಾರ್ ಇದೆ, ಬಂದ್ಬಿಡಿ ಅಂತ. ಸಾಲ ಕೇಳಿದ್ರೆ ಕೊಟ್ಬಿಡ್ತಿದ್ದೆ. ಈ ರೀಸನ್ ಯಾಕೆ? ಇದು ಇಂಥವ್ರನ್ನ ನಂಬೋದು, ಸಾಲ ಕೇಳೋರು ನಂಬಕ. ಇದು ಅಟ್ಲೀಸ್ಟ್ ನಮ್ಗೆ ಗೊತ್ತಿರುತ್ತೆ ಹೋಯ್ತಿದ್ದು ಅಂತ. ಸಾಲ ವಾಪಸ್ ಕೊಟ್ಟಾದ್ರೆ ನಾವು ಹಣ ಅಂತ ಕೇಳ್ತೀವಲ್ಲ, ಅದ ಆಮೇಲೆ ಅವ್ರ ದುಡ್ಡು, ಅದೊಂಥರ ಜೀವನ ಹಿಂಡೋದು. ನೀವು ಕೇಳ್ಬಾರ್ದು, ಅವ್ರು ಕೇಳಿದಾಗ ಇಸ್ಕೋಬೇಕು. ಅದೇ ಅವಾಗ ನಾವು ಸಾಲಗಾರ. ಸೊ ಈ ಅಪ್ಪ ಕರ್ದ, ನನಗೆ ಕರೆದು ಈ ತರ ಹಿಂಗೆ ಅಂತ. ಸರ್ ನಂಗೆ ಫಸ್ಟ್ ಪ್ರೂಫ್ ತೋರ್ಸದ್ ಮೇಲೆ ಕೊಡ್ತೀನಿ ಸರ್ ಅಂತ. ಹಂಗಂತ ನಾನು ತಗೊಂಡೋಗಿದ್ದೆ, ದುಡ್ಡು ತಗೊಂಡೋಗಿದ್ದೆ. ಅದು ನಾನು ಅವಾಗ ಹೇಳ್ದಲ್ಲ, ನೈಟ್ ಶಿಫ್ಟ್ ಕೆಲಸ ಮಾಡ್ತಾ ಇದ್ದೆ. ಏನೋ ಒಂದು ಸೇವಿಂಗ್ಸ್ ಅಂತ ಒಂದಷ್ಟು ಇಟ್ಕೊಂಡಿದ್ದೆ ಪಾಕೆಟ್ ಅಲ್ಲಿ. ಈ ಅಪ್ಪ ಕೇಳಿದ ತಕ್ಷಣ ನಂಗೆ ಏನು ಫುಲ್ ಬೈಕ್ ತಗೊಂಡು ಹೋದೆ. ನೋಡಿದ್ರೆ ಬಾರಲ್ಲಿ ಕುತ್ಕೊಂಡು ಅಣ್ಣ ಎಣ್ಣೆ ಹೊಡಿತವನೆ. ಅಲ್ಲಿ ನೋಡಿದ್ರೆ ಅಲ್ಲಿ ಬಿಲ್ ಕಟ್ಟಕ್ಕೆ ಅವನ ಹತ್ರ ಇರ್ಲಿಲ್ಲ ಅಂತ ಅನ್ಸುತ್ತೆ. ಒಂದು 3-4 ಜನ ಇದ್ರು ಅಲ್ಲೇ. ನೀವ್ ಹೇಳಿ ಸರ್, ಪ್ರೂಫ್ ತೋರಿಸಿ, ಯಾರು ಮ್ಯಾನೇಜರ್ ಹತ್ರ ಮಾತಾಡಿಸಿ ಅಂತ. ಏನ್ರಿ ನಮ್ಮ ಮೇಲೆ ನಂಬಿಕೆ ಅಲ್ವಾ ಅಂತ. ಸರ್ ನಂಬಿಕೆ ಇದೆ ಸರ್, ಅದಕ್ಕೆ ಕೇಳ್ತಾ ಇದೀನಿ, ತೋರಿಸಿ. ನಿಮಗ್ ನನ್ ಮೇಲೆ ನಂಬಿಕೆ ಅಲ್ವಾ? ನೋಡಿ ಬೇಕಿದ್ರೆ ಅನ್ಬಿಟ್ಟು ಹಿಂಗ್ ತೋರಿಸ್ದೆ. ಅಲ್ಲಿ ತೋರ್ಸಿದ ತಕ್ಷಣ ಅಣ್ಣ ಒಂದ್ಸಲ ಅವಕ್ಕಾದ. ಇಲ್ಲ ನೀವು ಕೊಟ್ಟೋಗಿ ನಾನು ಹೇಳ್ತೀನಿ ಹಂಗೆ ಅಂತ. ಇಲ್ಲ ಸರ್, ತುಂಬಾ ಕಷ್ಟಪಟ್ಟು ದುಡ್ದಿರೋ ದುಡ್ಡು, ನೀವೆಲ್ಲ ಆದ್ಮೇಲೆ ಹೇಳಿ, ಬೇಕಾದ್ರೆ ಸೆಟ್ಟಿಗೆ ಬನ್ನಿ, ಅಲ್ಲೇ ದುಡ್ಡು ಕೊಡ್ತೀನಿ ಅಂತ. ಅಲ್ಲಿಗೆ ಮ್ಯಾಟರ್ ಕ್ಲೋಸ್. ಸದ್ಯ ಇಲ್ಲಿವರೆಗೂ ಟಚ್ ವುಡ್ ಯಾಮಾರಿಲ್ಲ. ಯಾಮಾರಕ್ ನಾನು ಕೆಲವೊಬ್ರನ್ನ ಬಿಟ್ಟು ಇಲ್ಲ. ತಪ್ಸಿದೀರಾ? ತುಂಬಾ ಕಡೆ ತಪ್ಸಿದೀನಿ, ತುಂಬಾ ಜನರನ್ನ ತಪ್ಸಿದೀನಿ. ನೀವು ಯಾವ್ದೋ ಒಂದು ವಿಷಯಕ್ಕೆ ಒಬ್ಬ ಪರ್ಸನ್ ಹತ್ರ ಸಜೆಷನ್ ಕೇಳ್ತೀರಾ ಅಂತಿದ್ರೆ ಅದು ಯಾವ ಪರ್ಸನ್? ಫಸ್ಟ್ ಪರ್ಸನ್ ಈಗ ಯಾವ್ದೋ ಒಂದು ವಿಷಯ ತುಂಬಾ ಗೊಂದಲದಲ್ಲಿ ಇರ್ತೀರಾ, ಸಜೆಷನ್. ಆಬ್ವಿಯಸ್ಲಿ ರಾಧಿಕಾ, ನನ್ನ ಕೋ ಆರ್ಟಿಸ್ಟ್, ಅವ್ರ ಹತ್ರ ಕೇಳ್ತೀನಿ. ರಾಧಿಕಾನ ಅನುಷರಾವಲ್ಲ, ರಾಧಿಕಾ ಅಚ್ಯುತರಾವ್ ಅಂತ ಇದಾರೆ, ಅವ್ರನ್ನ ಕೇಳ್ತೀನಿ. ಅದ್ ಬಿಟ್ರೆ ನಂಗೆ ಅಮ್ಮ ಕೆಲವೊಂದ್ಸಲ ಇನ್ಪುಟ್ ಕೊಡ್ತಾರೆ. ಖಂಡಿತ ಕೊಡ್ತಾರೆ. ಎಷ್ಟೋ ಸಲ ನಾನು ಬೇಡ ಈ ಪ್ರಾಜೆಕ್ಟ್ ಅಂತ ಬಿಟ್ಟಾಗ್ಲೂ, ವರ್ಕ್ ಆಗಲ್ಲ ಅಂತ ಬಿಟ್ಟಾಗ್ಲೂ ಅಮ್ಮನೇ ಹೋಗು ಮಾಡು ಏನೋ ಒಂದು ಲೈನ್ ಅಪ್ ಸಿಗ್ಬೋದು ಅಲ್ಲಿಂದ. ಅದು ಬಿಟ್ರೆ ರಾಧಿಕಾ ಹತ್ರ ಕೇಳ್ತೀನಿ. ಇಂಡಸ್ಟ್ರಿಗೆ ಹೊಸದಾಗಿ ಬರೋರಿಗೆ ನಿಮ್ ಕಡೆ ಒಂದು ಟಿಪ್ಸ್ ಅಂತಂದ್ರೆ ಏನ್ ಹೇಳ್ತೀರಿ? ಏನು ಎಕ್ಸ್ಪೆಕ್ಟ್ ಮಾಡ್ಕೊಳ್ಳದೆ ಬನ್ನಿ. ಹಿಂಗಾಗ್ಬಿಡುತ್ತೆ, ನಾನು ಹಿಂಗಾಗ್ಬಿಡ್ತೀನಿ. ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರಕ್ ಹೋಗ್ಬೇಡಿ. ಅವ್ರು ಸಪೋರ್ಟ್ ಮಾಡ್ತಾರೆ, ಇವ್ರು ಸಪೋರ್ಟ್ ಮಾಡ್ತಾರೆ, ಯಾರು ಏನೋ ಸಪೋರ್ಟ್ ಮಾಡಲ್ಲ. ನಿಮ್ಮ ಒಂದು ಟ್ಯಾಲೆಂಟಿಗೆ ಏನ್ ಸಿಗ್ಬೇಕು ಅಂತ ಸ್ವಲ್ಪ ಟೈಮ್ ತಗೋಬೇಕು, ಮುಚ್ಕೊಂಡು ವೇಟ್ ಮಾಡಿ ಅಂತ ಹೇಳ್ತಾರೆ. ಸರ್, ಇಷ್ಟೆಲ್ಲ ಮಾಹಿತಿಗಳು ನಿಮ್ಗೆ ಗೊತ್ತಿರುವಾಗ ಯಾಕೆ ನಂದಿನಿ ಸೀರಿಯಲ್ ಇಂದ ನಿಮ್ಮನ್ನ ಹೊರಗಡೆ ಇಟ್ರು? ಅದು ಚಾನಲ್. ಬಟ್ ಇದ್ದಕ್ಕಿದ್ದಂಗೆ ಇವನ್ ನಾನು ಕ್ಯಾಸ್ಟ್ ಮಾಡ್ಬೇಕಾದ್ರೆ ಹೇಳಿದ್ದೆ. ಆಗ ಒಂದು ರಿಯಾಲಿಟಿ ಶೋ ಮಾಡಿದ್ದೆ ನಾನು, ಡ್ಯಾನ್ಸ್ ತಕದಿಮಿತ. ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದೀನಿ ಸರ್ ಅವಾಗಿಂದ ನಾನು. ಸೊ ಅವಾಗ ನಾನು ತುಂಬಾ ಸಣ್ಣ ಆಗಿದ್ದೆ. ಇವಾಗ್ಲೂ ನೀವು ನಂದಿನಿ ಎಪಿಸೋಡ್ ನೋಡ್ತೀರಾ, ಒಂದೇ ಒಂದು ಮೀಸೆಯ ಒಂದು ಕೂದಲ ಬೆಳೆ ಕೊಟ್ಟಿರ್ಲಿಲ್ಲ ನನಗೆ. ಯಾಕಂದ್ರೆ ಅವ್ರು ಹೇಳಿದ್ರು, ಇಲ್ಲ ಒಂದು 20-21 ವರ್ಷದ ಹುಡುಗಂದು ಕತೆ, ಸ್ವಲ್ಪ ಏಜ್ ಆಗಿರೋಂತ ಹುಡುಗಿ ಅಂತ. ಹೌದಾ, ಸೆಟ್ ಆಗ್ತೀನೇನೋ, ಬಟ್ ನನಗೆ ಅವ್ರ ಅಕ್ಕಂತರ ಕಾಣ್ತಾರಲ್ಲ, ನಿತ್ಯ ಅವರು ಅಂತ. ನಾನು ಇವನ್ ರಮೇಶ್ ಅರವಿಂದ್ ಸರ್ ಅದಕ್ಕೆ ಪ್ರೊಡ್ಯೂಸರು.
ನಾನು ಅವ್ರಿಗೂ ಹೇಳಿದೆ, ಸರ್ ಹಿಂಗ್ ಅನ್ನಿಸ್ತಿದೆ ಸರ್ ನನಗೆ, ರಾಜೇಶ್ ಮಾಡಿ ಸುಮ್ಮನೆ ಆರಾಮಾಗಿ, ಯಾಕೆ ತಲೆ ಕೆಡ್ಸ್ಕೊತೀರಾ, ಚಾನಲ್ ಅವರೇ ನಿಮ್ಮನ್ನು ತಗೊಂಡಿದಾರಲ್ಲ. ಓಕೆ ಸರ್, ಅವರೇ ಹೇಳ್ಬಿಟ್ರಲ್ಲ ಹಿಂಗೆ ಅಂತ. ಪಾಪ ಈಗಲೂ ನನ್ನ ನೆನ್ಪಿಟ್ಕೊಂಡಿದ್ದಾರೆ ಅವರು, ರಮೇಶ್ ಸರ್. ಮೊನ್ನೆ ನಮ್ಮ ಪೀಟರ್ ಆಡಿಯೋ ರಿಲೀಸ್ ಟೈಮಲ್ಲಿ ಅವ್ರದ್ದು ಡೈಸಿ ಇದೇನೋ ಒಂದು ಅವ್ರ ಬರ್ತ್ಡೇ ಇವೆಂಟಿಗೆ ಏನೋ ಬಂದಿದ್ರು. ಅವಾಗ ಯಾರೋ ಏನೋ ತೋರಿಸ್ತಾ ಇದ್ರಂತೆ, ಹಿ ವಾಸ್ ಮೈ ಹೀರೋ ಮ್ಯಾನ್, ಹಿ ವಾಸ್ ಮೈ ಹೀರೋ ಇನ್ ನಂದಿನಿ ಸೀರಿಯಲ್ ಅಂತ ಹೇಳ್ತಾ ಇದ್ರಂತೆ. ಆಮೇಲೆ ನಾನು ಪ್ರತಿ ವರ್ಷ ಬರ್ತ್ಡೇಗೆಲ್ಲ ವಿಶ್ ಮಾಡಿದಾಗೆಲ್ಲ ರಿಪ್ಲೈ ಮಾಡ್ತಾರೆ. ಸೊ ಅದೆಲ್ಲ ಓಕೆ, ಬಟ್ ಸೀರಿಯಲ್ ಅಂತ ಬಂದಾಗ ನನ್ನನ್ನ ಯಾಕೆ ಕಾಸ್ಟ್ ಮಾಡಿದ್ರು, ಅದು ಪ್ರೊಡಕ್ಷನ್ ಹೌಸ್ದವ್ರು ತಪ್ಪಲ್ಲ, ಅದು ತಪ್ಪಾಗಿದ್ದು ಚಾನಲ್ ಇಂದ. ಅದೇ ಹೇಳನಲ್ಲ, ಹಿಂದಿನ ದಿನ ನೈಟ್ ಶೂಟಿಂಗ್ ಮುಗಿಸ್ಕೊಂಡ್ಬಂದು ಮಲಗಿದ್ದೀನಿ, ಮಾರನೇ ದಿನ ಬೆಳಗ್ಗೆ ಪ್ರೊಡಕ್ಷನ್ ಮ್ಯಾನೇಜರ್ ಫೋನ್ ಮಾಡ್ಬಿಟ್ಟು, ಸರ್ ನಿಮ್ದು ರೀಪ್ಲೇಸ್ ಆಗಿದೆ. ಅಂದ್ರೆ ಇದು ಹಿಂದೆ ಏನೇನಾಗಿದೆ ನನಗೆ ಗೊತ್ತಿಲ್ದಂಗೆ. ನೀವು ಸೆಟ್ಟಲ್ ಇರೋಗನೇ ಆಗಿರಬಹುದು, ಗೊತ್ತಿಲ್ಲ. ಬಟ್ ಸೆಟ್ಟಲ್ ಇರ್ಬೇಕಾದ್ರೆ ಯಾರು ಬಂದಿಲ್ಲ ಆಡಿಷನ್ಗೆ ಮತ್ತೊಂದಕ್ಕೆ ಅಂತ. ಕಟ್ ಮಾಡಿದ್ರೆ 21 ವರ್ಷದ ಇದ್ದಿದ್ದು 31 ವರ್ಷ. ಎಲ್ಲೋ ಒಂದು ಕ್ಲೂ ಅಂತ ಬಂದಿಲ್ವಾ? ಏನೇನು ಇಲ್ಲ, ನಥಿಂಗ್. ನನಗೆ ಆಶ್ಚರ್ಯ ಆಗತ್ತೆ ಇದನ್ನ ಕೇಳಿದಾಗ, ಏನೇನು ಒಂದು ಕ್ಲೂ ಇಲ್ಲ. ಅದನ್ನ ನಂಬಿಟ್ಟು ನೀವು ರೀಸೆಂಟ್ ಆಗಿರುವ ಪ್ರಾಜೆಕ್ಟ್ ಗಳನ್ನ ಬಿಟ್ಟಿದ್ದಿದ್ದೀರಾ? ಬಿಡಿ ಅಂತ ಹೇಳಿದ್ರು, ಆಕ್ಚುಲಿ ಬಿಡಿ ಅಂತ ಹೇಳಿದ್ರು. ನಾನು ಬಿಡಲ್ಲ ಸರ್, ಒಂದು 6 ತಿಂಗಳಾಗ್ಲಿ ಅಂತ ಹೇಳಿದ್ದೆ. 6 ತಿಂಗಳಾಗ್ಲಿ, ಇದು ಸಸ್ಟೇನ್ ಆಗ್ಬೇಕು. ಯಾಕಂದ್ರೆ ಅದು ನಂದಿನಿ ಭಾಗ 2, ನಾಟ್ 1. ಓಕೆ, ಅದು ಒಂದು ಸೂಪರ್ ಡೂಪರ್ ಹಿಟ್, ಪ್ಯಾನ್ ಇಂಡಿಯಾ ಲೆವೆಲ್ ಹಿಟ್ ಆಗಿತ್ತು. ಇದು ಪ್ಯಾನ್ ಇಂಡಿಯಾ ಸೀರಿಯಲ್. ಹೇಳಿದಾಗ ನಾನು ಒಂದೇ ಹೇಳಿದ್ದು, ನನಗೆ ಇಂಡಸ್ಟ್ರಿ ಗೊತ್ತು. ನನಗೆ ಅಷ್ಟೊತ್ತಿಗಾಗ್ಲೇ ನಾನು ತುಂಬಾ ಫಿಕ್ಸ್ ಆಗಿದ್ರೆ ಗೊತ್ತು ನನಗೆ ಏನೇನು ಆಗತ್ತೆ ಇಂಡಸ್ಟ್ರಿಲಿ ಅಂತ. ಬಟ್ ನಾನು ಬಿಟ್ಟಿರ್ಲಿಲ್ಲ. ನೆಕ್ಸ್ಟ್ ಮತ್ತೆ ನನಗೆ ಊಟ ಕೊಟ್ಟಿದ್ದು ಯಾವುದು? ಅಗ್ನಿ ಸಾಕ್ಷಿನೇ ಅಲ್ವಾ? ಸೊ ಅದೇನಾಗುತ್ತೆ, ಕೆಲವೊಂದು ಡಿಸಿಷನ್ ತುಂಬಾ ಅಕ್ಯುರೇಟ್ ಆಗಿ ನಾವು ತಗೋತೀವಿ. ಜೋಶಲ್ ಹೀರೋ ಆಗಿ ಸಿಕ್ತು ಅಂತ ಅನ್ಕೊಳ್ತಿದ್ರೆ ನೀವು ಈಗ್ಲೂ ಎಷ್ಟೋ ಜನಕ್ಕೆ ಹೀರೋ ಆಗೋ ಹುಚ್ಚಿಂದ ಇರೋ ಪ್ರಾಜೆಕ್ಟ್ ನ ಬಿಟ್ಟು ಹೀರೋ ಆಗಿ ಆ ಪ್ರಾಜೆಕ್ಟ್ 2-3 ತಿಂಗಳಿಗೆ ವೈಂಡ್ ಅಪ್ ಆಗಿ ಮನೇಲಿ ಕೂತಿರೋ ಪರಿಸ್ಥಿತಿ ಇದೆ ಈಗ್ಲೂನು. 100% ಇದೆ. ದಯವಿಟ್ಟು ಆ ಟೈಮಲ್ಲಿ ಯಾಮಾರ್ಬೇಡಿ. ಡಿಸಿಷನ್ ತಗೋತೀರಾ ಅಂತಂದ್ರೆ ನನ್ ನಾಳೆ ಏನೇ ನನ್ಗೆ ಲಾಸ್ ಆಗ್ಲಿ ಪ್ರಾಫಿಟ್ ಆಗ್ಲಿ ನಾನು ಬೇರ್ ಮಾಡ್ತೀನಿ ಅನ್ನೋ ಸಿಚುವೇಶನ್ ಇದ್ರೆ ಮಾತ್ರ ತಗೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ಇಂಡಸ್ಟ್ರಿಯಲ್ಲಿ ಇಷ್ಟೆಲ್ಲ ಏಳು ಬೀಳು ಆಯ್ತು, ಈಗ ಫೈನಾನ್ಷಿಯಲಿ ನೀವು ಇಂಡಸ್ಟ್ರಿ ಇಲ್ಲ ಅಂತಂದ್ರೂ ಬದುಕಬಹುದು ಅನ್ನೋ ಯಾವ್ದಾದ್ರು ಸೋರ್ಸ್ ಇದೆಯಾ ಸರ್? ನಥಿಂಗ್. ಇಷ್ಟು ಏಳು ಬೀಳು ಆದ್ರೂ ಒಂದು ಸ್ಟೇಬಲ್ ಇನ್ಕಮ್ ಅಂತ ಮಾಡ್ಕೊಂಡಿಲ್ವಾ? ಆಗೋದು ಇಲ್ಲ, ಮಾಡ್ಬೋದು. ಬಟ್ ಅದಕ್ಕೆ ಬೆಂಗಳೂರಲ್ಲಿ ನೀವೇನೋ ಒಂದು ಸೆಟಪ್ ಮಾಡ್ತೀರಾ ಅಂತಂದ್ರೆ ತುಂಬಾ ದೊಡ್ಡ ರಿಸ್ಕ್ ತಗೊಳ್ಳೋಂತ ಅಮೌಂಟ್ಗಳು, ಇನ್ವೆಸ್ಟ್ಮೆಂಟ್ಗಳು ಬೇಕಾಗುತ್ತೆ. ಅಲ್ಲ, ನೋಡೋ ಆಡಿಯನ್ಸ್ ಅನ್ಕೋತಾರೆ ಇಷ್ಟು ವರ್ಷ. ಬಟ್ ನಾನು ಹೇಳೋದು ಒಂದೇ, ಬ್ಯಾಕಪ್ ಇಟ್ಕೊಂಡೇ ಬನ್ನಿ. ಅದು ಬೇಕೇ ಬೇಕು. ನೀವೇನೋ ಒಂದು ಜಾಬ್ ಮಾಡ್ತೀರಾ, ಜಾಬ್ ಇಟ್ಕೊಂಡು ಬನ್ನಿ. ಇದನ್ನ ಸೆಕೆಂಡ್ ಪ್ರೊಫೆಷನಲ್ ಆಗಿ ತಗೊಳ್ಳಿ. ಪಾರ್ಟ್ ಟೈಮ್ ಅನ್ನೋದು ಬೇಕು. ಇದು ಪಾರ್ಟ್ ಟೈಮ್ ಆಗ್ಲಿ. ಫಸ್ಟ್ ಮೇನ್ ಸೋರ್ಸ್ ನಿಮಗೆ ಬೇರೆ ಇರಬೇಕು. ಬಿಕಾಸ್ ನಾವು ಹಿಂದೆಯಿಂದ ಬಂದಿರೋದಕ್ಕೆ ನಮ್ಗೆ ಇವಾಗೇನೋ ಒಂದ್ ಸ್ವಲ್ಪ ಉಸಿರಾಡಕ್ ಟೈಮ್ ಸಿಗ್ತಾ ಇದೆ. ಅಂದ್ರೆ ಕುತ್ತಿಗೆ ಹಿಚ್ಕೋರು ಕಮ್ಮಿ. ಬಟ್ ಈಗ ಬರೋರ್ಗೆ ಅವರೇ ಕುತ್ತಿಗೆ ಹಚ್ಕೊಂಡ್ಬಿಡ್ತಾರೆ, ಸವಾಸ ಅಲ್ಲ ಅಂತ. ಇಂಡಸ್ಟ್ರಿ ಮುಂಚಿನ ತರ ಇಲ್ಲ. ಸೊ ನಾನು ಹೇಳೋದು, ಇದನ್ನ ಸೆಕೆಂಡ್ ಪ್ರೊಫೆಷನ್ ಆಗಿ ತಗೊಂಡು ಫಸ್ಟ್ ಸೋರ್ಸ್ ಆಫ್ ಇನ್ಕಮ್ ನಿಮ್ಮ ಫ್ಯಾಮಿಲಿನ ಸೆಕ್ಯೂರ್ ಮಾಡ್ಕೊಳ್ಳೋಕೆ ಏನೇನ್ ಮಾಡಬಹುದು ಸರ್ಕಸ್ ಮಾಡಿಟ್ಕೊಂಡ್ಬನ್ನಿ. ಬ್ಯಾಕಪ್ ಇದೆಯಾ? ಅಪ್ಪ ಚೆನ್ನಾಗಿ ಆಸ್ತಿ ಮಾಡಿಟ್ಟಿದಾರಾ? ಆನ್ಸಿಸ್ಟರ್ ಪ್ರಾಪರ್ಟಿ ಇದೆಯಾ? ನಾನು ಇಂಡಸ್ಟ್ರಿಲಿ ಇಲ್ಲ, ನಂಗೆ ₹1 ಬರಲಿಲ್ಲ ಅಂದ್ರೂ ನಾನು ಬದುಕ್ತೀನಿ, ಕಾನ್ಫಿಡೆನ್ಸ್ ಇದೆಯಾ? ಪ್ಲೀಸ್ ಬನ್ನಿ, ಮಜಾ ಮಾಡಿ, ಎಂಜಾಯ್ ಮಾಡಿ. ಸೊ ಹಿಂದೆ ಇದ್ದಂತ ಒಂದಷ್ಟು ಲೆಜೆಂಡ್ರಿ ಆಕ್ಟರ್ಸ್ ಜೊತೆ ನಾನು ಈ ಪಾತ್ರ ಮಾಡ್ಬೇಕಿತ್ತು, ಇವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕಿತ್ತು ಅಂತ ಒಂದು ಡ್ರೀಮ್ ಇದ್ರೆ ಅದು ಯಾರ ಜೊತೆ? ವಿಷ್ಣು ಸರ್, ಒನ್ ಅಂಡ್ ಓನ್ಲಿ. ಬಟ್ ನನಗೆ ಈಗ ಪ್ರೆಸೆಂಟ್ ಅಲ್ಲಿ ಇರೋರ ಜೊತೆ ಮಾಡ್ಬೇಕು ಅನ್ನೋ ಅನಂತ್ ನಾಗ್ ಸರ್. ಓಕೆ. ಫೀಮೇಲ್ ಹಳೆ ಆರ್ಟಿಸ್ಟ್ ಅಲ್ಲಿ ನಾನು ಆಕ್ಚುಲಿ ಜಯಂತಿ ಮ್ಯಾಮ್ ಜೊತೆ ಮಾಡಿದೆ. ಜಯಂತಿ ಮ್ಯಾಮ್ ಜೊತೆನಾ? ಎಸ್, ಒಂದೇ ಗೂಡಿನ ಹಕ್ಕಿಗಳು ಅಂತ ಒಂದು ಸೀರಿಯಲ್ ಮಾಡಿದೆ ನಾನು ಜಯಂತಿ ಮ್ಯಾಮ್ ಜೊತೆ. ಏನೆಲ್ಲ ಮಾಡಿದೀರಾ ಸರ್? 2014 ಅಲ್ಲಿ. ಓಕೆ.
ಝೀಯಲ್ಲಿ ಒಂದೇ ಒಂದ್ ಸೀನ್ ಓಕೆ. ಅದನ್ನ ಮಾಡಿದೆ, ಅದೊಂದ್ ಇಂದು ಖುಷಿ ಇದೆ. ಬಾನಿಗೆಲ್ಲ ಹಬ್ಬ ಮಾಡ್ದಂಗ. ಆ, ಇಲ್ಲ ಅದ್ರಲ್ಲಿ ನಾನು ನೆಗೆಟಿವ್ ರೋಲ್ ಮಾಡ್ತಾ ಇದ್ದೆ. ಓಕೆ. ಅವ್ರ ಜೊತೆ ಯಾವ್ದೋ ಒಂದ್ ಟೈಮಲ್ಲಿ ಒಂದು ಹ್ಮ್. ವಾರ್ನ್ ಮಾಡಿ ಹೋಗುವಂತ ಒಂದ್ ಸೀನ್ ಇತ್ತಷ್ಟೇ, ಅದಷ್ಟೇ. ಬಟ್ ಐ ಮೆಟ್ ಹರ್, ಓಕೆ. ಅದೊಂದು ಖುಷಿ ಇದೆ. ಹ್ಮ್. ಅಂಡ್ ಸ್ಕ್ರೀನ್ ಶೇರ್ ಮಾಡಿದೀನಿ. ಇನ್ನು ನನಗೆ ಆತರ ಏನು ಫೀಮೇಲ್ಸ್ ಆತರ ನನ್ಗೇನಿಲ್ಲ. ಡ್ರೀಮ್ ರೋಲ್ ಅಂತ ಅಂದ್ರೆ ಇಂಥ ರೋಲ್ ನಾನೊಂದ್ ಮಾಡ್ಬೇಕು ಅಂತಿದ್ರಿ? ನಾನು ಈಗ ಮಾಡ್ತಿರೋ ಪ್ರತಿಯೊಂದು ನನ್ನ ಡ್ರೀಮ್ ರೋಲ್. ಓಕೆ. ಯಾವ್ದು ಡ್ರೀಮ್ ಇದ್ ಮಾಡ್ಲೇಬೇಕು ಅನ್ನೋದ್ ತರ ನನ್ನ ಸ್ಕ್ರಿಪ್ಟ್ ಅಲ್ಲಿ ಒಂದಿದೆ, ಬಟ್ ನಾನು ಬಿಟ್ಕೊಡಲ್ಲ ಅದನ್ನ. ಹೇಳಿ ಇಲ್ಲ, ನಮ್ ಇಲ್ಲ. ಚಾನಲ್ ಮುಖಾಂತರ. ಇಲ್ಲ ಅದು ತುಂಬಾ ಎಕ್ಸ್ಪೆರಿಮೆಂಟಲ್ ಕ್ಯಾರೆಕ್ಟರ್. ಓಕೆ. ಅದನ್ನ ನಾನು ಹೇಳೋದ್ಕಿಂತ ಮಾಡಿ ಯಾವ ಸ್ಕ್ರಿಪ್ಟ್ ಅಲ್ಲಿ ಸರ್ ಒಂದು ಕ್ಲೂ ಕೊಡಿ ಸರ್. ನನ್ನ ಹತ್ರ ತುಂಬಾ ಸ್ಕ್ರಿಪ್ಟ್ ಗಳಿದಾವೆ. ಓಕೆ. ಅದಕ್ಕೆ ಅದ್ರ ಟೈಮ್ ಬಂದಾಗ ಅದು ಓಪನ್ ಆಗುತ್ತೆ. ಓಕೆ ಓಕೆ. ಅಂದ್ರೆ ಈಗ ಮಾಡ್ತಿರೋ ಸ್ಕ್ರಿಪ್ಟ್ ಅರ್ಧದಲ್ಲಿ ನಿಂತಿದ್ದ ಅಲ್ಲ ಇನ್ ಮಾಡ್ಬೇಕಾ? ಒಂದ್ ಲೈನ್ ನಾನು ಯಾವತ್ತು ಯಾವ್ದನ್ನು ಒಂದ್ ಬೌಂಡ್ ಸ್ಕ್ರಿಪ್ಟ್ ತರ ರೆಡಿ ಇಟ್ಕೊಂಡು ಕೂತ್ಕೊಂಡು ಪ್ರೊಡ್ಯೂಸರ್ ಬರ್ತಾರೆ ಅಂತ ಕೂರಲ್ಲ. ಓಕೆ. ಅದೇ ಹೆಂಗಾಗ್ತಿರುತ್ತೆ ಅಂತಂದ್ರೆ, ಈಗ ನೋಡಿ, 1 ವರ್ಷದ ಹಿಂದೆ ನಾನು ಆ ಸ್ಕ್ರಿಪ್ಟ್ ನ ತಲೆಯಲ್ಲಿ ಇಟ್ಕೊಂಡು ಒಂದ್ ಲೈನ್ ನ ಬರ್ದಿಟ್ಕೊಂಡಿದ್ದು. ಈಗ ಅದಕ್ಕೆ ನಾನು ಒಂದು ರೂಪುರೇಷೆ ಕೊಟ್ಕೊಂಡು ಹೋಗ್ಬೇಕು. ಅದು ಯಾವಾಗ ಅಂತಂದ್ರೆ, ಪ್ರೊಡ್ಯೂಸರ್ ನಾನು ಒಂದ್ ಲೈನ್ ಹೇಳ್ತೀನಿ, ಹಿಂಗೆ ಸರ್ ಹಿಂಗೆ ಅಂತ, ಚೆನ್ನಾಗಿದೆ ಮಾಡ್ರಿ ಅಂತಾರೆ. ಮಾಡೋದಕ್ಕೆ ನನ್ಗೆ ಬೇಕಲ್ಲ ಸೋರ್ಸ್. ಟೀಮ್ ಬೇಕು, ಟೀಮ್ ರೈಟರ್ ಬರ್ತಾರೆ, ಡೈಲಾಗ್ ರೈಟರ್ ಬರ್ತಾರೆ, ನಮ್ಮ ಅಸೋಸಿಯೇಟ್ಸ್ ಬರ್ತಾರೆ, ಕೋ ಡೈರೆಕ್ಟರ್ಗಳು ಬರ್ತಾರೆ, ಎಲ್ಲ ಕೂತ್ಕೋತೀವಿ, ಡಿಸ್ಕಷನ್ಸ್ ಆಗುತ್ತೆ. ಅದಕ್ಕೊಂದಿಷ್ಟು ಪ್ರೊಸೀಜರ್ಸ್ ಇದೆ. ಕೂತ್ಕೊಂಡು ಒಂದು 3 ತಿಂಗಳು 4 ತಿಂಗಳು ಕೆಲಸ ಆಗುತ್ತೆ. ಅದು ಇನ್ನೂ ಜಾಸ್ತಿ ಆಗ್ಬೋದು. ಆದ್ರೂ ನನ್ಗೆ ಇಂಟ್ರೆಸ್ಟ್ ಸರ್, ಯಾವ ರೋಲ್ ಇರ್ಬೋದು? ತುಂಬಾ ಚೆನ್ನಾಗಿದೆ ಅದು ನಾನೇ ಮಾಡ್ಬೇಕು ಅಂತಿರೋದು. ಬಿಡಲ್ಲ. ಇಲ್ಲ ನಾನು ಹೇಳ್ದಲ್ಲ, ನಾವು ಒಂಥರ ರಕ್ಷಿ ಶೆಟ್ಟಿ ತರನೇ. ಪಾಪ ಅವರು ಹಿಂಗೆ ಒಂದೊಂದ್ ಸಬ್ಜೆಕ್ಟ್ ಕ್ಯಾಮ್ರಾ ಆಫ್ ಮಾಡಿದ್ರೆ ಇಲ್ಲ ಹೇಳಲ್ಲ. ಆಯ್ತು, ನನಗೆ ರಾಧಿಕಾ ಅವ್ರಿಗೆ ಇಬ್ರಿಗೆ ಅಷ್ಟೇ ಗೊತ್ತಿರೋದು. ಆಯ್ತು. ನನಗೆ ಹಾಗಾದ್ರೆ ಒಂದ್ ಪ್ರಾಮಿಸ್ ಮಾಡಿ, ನಿಮ್ ಆ ಮೂವಿ ಪ್ರಮೋಷನ್ಗೆ, ಫಸ್ಟ್ ಪ್ರಮೋಷನ್ಗೆ ನನಗೆ ಖಂಡಿತ ಕೊಡ್ಬೇಕು. ಖಂಡಿತ. ಅಷ್ಟೊತ್ತಿಗೆ ನೀವ್ ಎಲ್ಲಿರ್ತೀರೋ ಯಾರಿಗೆ ಗೊತ್ತು. ಸರ್ ಅಂದ್ರೆ ಅಷ್ಟು ಲೇಟಾ? ನಾಟ್ ಲೇಟ್, ಅದಕ್ಕೆ ಅದ್ರದೇ ಆದಂತ ಟೈಮ್ ಇದೆ. ಓಕೆ. ಸೊ ಸಿನಿಮಾ ಅಂತಂದ್ರೆ ಅದೇ ಹೇಳದಲ್ಲ, ಅವಲಕ್ಕಿ ಮಾಡ್ದಂಗಲ್ಲ, ಅದೊಂಥರ ಅನ್ನ ಬೇಯೋ ತರ ಅದು. ಓಕೆ. ಅದೇ ಬೇಯ್ತಾ, ನೀರ್ ಜಾಸ್ತಿ ಬೇಕಾ ಕಮ್ಮಿ ಬೇಕಾ ಹಾಕಿ ಬೇಗ ಅದನ್ನ ಸರ್ವ್ ಮಾಡೋ ತನಕನು ನಮ್ಗದು ಹೆಂಗಿರುತ್ತೆ ಅನ್ನೋದೊಂದು ಇರುತ್ತೆ ಗೊತ್ತಾ, ಆ ತರ ಇರುತ್ತೆ. ಈಗ ನನ್ನನ್ನು ಕೂರ್ಸಿದಿರಲ್ಲ ಹಂಗೆ, ಯಾವ ರೋಲು ಅಂತ ಅಷ್ಟೊಂದು ಇನ್ನು ನಾವು ಬೆಳೆದಿಲ್ಲ, ಎಕ್ಸ್ಪೆಕ್ಟ್ ಅಲ್ಲ. ನಾನ್ ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದೀನಿ ಅಂತ ಅವಾಗ್ಲೇ ಹೇಳ್ದಲ್ಲ ಸರ್. ಬಟ್ ನೀವು ಸಿನಿಮಾದಿಂದ ಫಾಲೋ ಮಾಡ್ಬೇಕು, ಅವಾಗ್ಲೇ ನನ್ ಬಗ್ಗೆ ಆ ಒಂದು ಕ್ರಶ್ ಅಂತ ಅಂದ್ಮೇಲೆ ಎಲ್ಲಿದ್ದಾರೆ ಏನ್ ಮಾಡ್ತಾ ಇದಾರೆ ನೋಡ್ಲೇಬೇಕು ನಾನು. ಖಂಡಿತ. ನೀವು ಫಸ್ಟ್ ಸೀರಿಯಲ್ ನೋಡಿದೀರಾ? ಸಿನಿಮಾ ನೋಡಿ ಫಸ್ಟ್. ಓಕೆ, ಸಿನಿಮಾ ನೋಡ್ತೀನಿ, ಅದನ್ನ ಮಿಸ್ ಮಾಡಿದೀನಿ, ನೋಡ್ತೀನಿ. ಸರ್, ಫ್ಯೂಚರ್ ಪ್ಲಾನ್ಸ್ ಏನೇನಿದೆ ಸರ್ ನಿಮ್ದು? ಅದೇ ಇವಾಗ ಭೂತಂ ಪ್ರೇತಂ ತೆಲುಗುಲಿ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡಿ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ತುಂಬಾ ಬೇರೆ ತರ ಬಂದಿರುವಂತ ಒಂದು ಸಿನಿಮಾ. ಯೂತ್ಸ್ ಗೆ ಸಖತ್ ಇಷ್ಟ ಆಗುತ್ತೆ, ಮಕ್ಳಿಗೆ ಸಖತ್ ಇಷ್ಟ ಆಗುತ್ತೆ ಸಿನಿಮಾ. ಹಾರರ್ ಕಾಮಿಡಿ. ಅದು ಒಂಥರ ಆದ್ರೆ ಪೀಟರ್ ಕನ್ನಡದಲ್ಲಿ 4 ಲ್ಯಾಂಗ್ವೇಜ್ ಅಲ್ಲಿ ಬರ್ತಾ ಇದೆ. ಫಸ್ಟ್ ಕನ್ನಡ, ಸಾಂಗ್ ಅಂತೂ ಅದ್ಭುತವಾಗಿದೆ. ಥ್ಯಾಂಕ್ ಯು. ಡಾನ್ಸ್ ಅಂತೂ ಇನ್ನೂ ಸಖತ್ತಾಗಿದೆ, ನೋಡಿದೆ ಲಾಸ್ಟ್ ಟೈಮ್. ಯಾವ್ದು ಆ ಸಿನಿಮಾದಲ್ಲಿ ಡ್ಯಾನ್ಸ್ ಇಲ್ಲ, ಆದ್ರೆ ಸ್ಟೇಜ್ ನೋಡಿದೆ, ಬಟ್ ಅದು ಸುದ್ದಿ ಆಗಿತ್ತಲ್ಲ, ಅದೇನೋ ಕ್ರಿಯೇಟ್ ಆಗಿದೆ. ಮೇ ಬಿ ನಾನೇನ್ ಮಾಡಿದೆ ಅಂತಂದ್ರೆ, ಆ ಡಾನ್ಸ್ ನೋಡ್ಬಿಟ್ಟು ಸಿನಿಮಾದಲ್ಲಿ ಇರ್ಬೋದಾ ಅಂತ ನೋಡ್ತಾ ಹೋಗ್ತಾ ಇದೀನಿ, ಎಲ್ಲೂ ಸಿಗ್ತಾ ಇಲ್ಲ. ಎಲ್ಲ ಮೌಂಟೇಜಸ್. ಓಕೆ. ಸಿನಿಮಾದಲ್ಲಿ ಯಾವ್ದು ಆ ತರ ಒಂದು ಸಾಂಗ್ ಬರುತ್ತೆ, ಫ್ರೆಂಡ್ಶಿಪ್ ಸಾಂಗ್ ಒಂದು ಬರುತ್ತೆ ಮುಂದಿನ ದಿನದಲ್ಲಿ. ಅದ್ರಲ್ಲಿ ಒಂದು ನಮ್ಮ ಡೈರೆಕ್ಟ್ರೇ ಕೊರಿಯೋಗ್ರಾಫರ್ ಆಗಿ ಹುಕ್ ಸ್ಟೆಪ್ ಎಲ್ಲ ಮಾಡಿಸಿದ್ದಾರೆ. ಹೀರೋಯಿನ್ ಅಂತೂ ಚೆನ್ನಾಗಿದ್ದಾರೆ, ಒಳ್ಳೆ ಪೇರ್. ಥ್ಯಾಂಕ್ ಯು. ಸೊ ಅಲ್ಲಿಗೆ ಅದು ಫ್ಯೂಚರ್ ಪ್ರಾಜೆಕ್ಟ್. ಅದು ಬಿಟ್ರೆ 2-3 ಕಥೆಗಳು ಬಂದಿದೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ. ಇನ್ನು ಯಾವ್ದು ಫೈನಲೈಸ್ ಮಾಡಿಲ್ಲ. ಅಪ್ರೋಚ್ ಅಂದ್ರೆ ಪೀಟರ್ ಆದ್ಮೇಲೆ ಒಂದಷ್ಟು ಅಪ್ರೋಚ್ಗಳು ಬರ್ತಿದಾವೆ, ನಿಮ್ ಜೊತೆ ವರ್ಕ್ ಮಾಡ್ಬೇಕು ಅದು ಇದು ಅಂತ. ಪೀಟರ್ ಬಂದ ಮೇಲೆ ಪ್ರಾಬಬ್ಲಿ ನನ್ನ ನೋಡೋ ರೀತಿ ಚೇಂಜ್ ಆಗುತ್ತೆ ಇಂಡಸ್ಟ್ರಿಲಿ, ಅದಂತೂ ಒಂದು ಕಾನ್ಫಿಡೆನ್ಸ್ ಇದೆ. ಪೀಟರ್ ಬಂದ ಮೇಲೆ, ರಿಲೀಸ್ ಆದ್ಮೇಲೆ ಇಂಡಸ್ಟ್ರಿಲಿ ನನ್ನ ನೋಡೋ ರೀತಿ, ಇವನ ಗುರು ಹಿಂಗ್ ಮಾಡಿದಾನ ಅಥವಾ ಹಿಂಗ್ ಏನೋ ನನ್ನನ್ನ ಆಕ್ಟರ್ ಆಗಿ ನೋಡೋ ರೀತಿ ಚೇಂಜ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಒಂದು ಸ್ಟ್ರೈಟ್ ಕ್ವಶನ್ ಕೇಳ್ತೀನಿ. ಸುಕೃತ್ ಅವ್ರು ಇರೋಂತ ಎಲ್ಲ ಪ್ರಾಜೆಕ್ಟ್ ಅಲ್ಲಿ ಆಲ್ಮೋಸ್ಟ್ ನೀವ್ ಇರ್ತೀರಾ? ಇಲ್ವಲ್ಲ, 2 ಇದ್ದಿದ್ದು.
ಅದ್ರಲ್ಲೂ ಇದ್ರಲ್ಲೂ ಇದ್ರಿ ಅಷ್ಟೇ. ಓಕೆ. ಸೊ ಇದು ಸುಕೃತ್ ಅವ್ರು ರೆಫರ್ ಮಾಡಿದ್ರಿಂದ ಇಲ್ಲ 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 ಇಲ್ಲ, ಯಾರು ರೆಫರ್ ಮಾಡಿದ್ರು ಯಾರು ಏನು ಮಾಡಕ್ಕಾಗಲ್ಲ. ಅದು ಚಾನಲ್ ಇಂದ ಬರುವಂತ ಒಂದು ಇನ್ಪುಟ್. ಇವ್ರನ್ನ ಹಾಕೊಳ್ಳಿ ಇವ್ರನ್ನ ಹಾಕೊಳ್ಳಿ. ಈಗ ಚಂದ್ರು ಸರ್ ಜೊತೆನೂ 2ನೇ ಪ್ರಾಜೆಕ್ಟ್. ಹಂಗಂತ ಚಂದ್ರು ಸರ್ ನಾನ್ ರೆಫರ್ ಮಾಡಲ್ಲ ಅಥವಾ ಅವ್ರನ್ನ ರೆಫರ್ ಮಾಡ್ತಾರೆ. ಮುಂದುವರಿತಾ ಇದೆ ಅಂತ ಇಲ್ಲ ಇಲ್ಲ ಸಿ ಇಲ್ಲಿ ಅದು ಅದೇ ತಪ್ಪು ತಿಳುವಳಿಕೆ. ಚಾನಲ್ ಅವ್ರು ಸುಮ್ನೆ ಕಾಸ್ಟ್ ಮಾಡಲ್ಲ. ಅಪ್ಪಂಗ್ ತಕ್ಕಂಗ್ ಮಗ, ಮಗಂಗ್ ತಕ್ಕಂಗೆ ಅಪ್ಪ, ಹಾಗೆ ಮಕ್ಕಳು, ಅಣ್ಣ ತಂಗಿ, ತಂಗಿ ಅಣ್ಣ, ಇದು ಹೆಂಗೆ ಆಗುತ್ತೆ ಅನ್ನೋ ತರ ನೋಡ್ತಾರೆ ಅದನ್ನೆಲ್ಲ. ಅಲ್ಲ ತಪ್ಪೇನಿಲ್ಲ, ರಿಪೀಟ್ ಮಾಡಿದ್ರು. ಈಗ ಎಷ್ಟೋ ಜನ ಹೀರೋಯಿನ್ಸ್ ರಿಪೀಟ್ ಆಗಿ ಪೇರ್ ಮಾಡಿದ್ದಾರೆ. ಅಷ್ಟು ಹಂಗ್ ನೋಡಕ್ ಹೋದ್ರೆ ಅಣ್ಣವರು, ಅಪ್ಪು ಸರು, ವಿಷ್ಣು ಸರು, ರವಿಚಂದ್ರನ್ ಅವ್ರ ಜೊತೆಗೆ ಎಷ್ಟೊಂದ್ ಜನ ಹೀರೋಯಿನ್ಸ್ ರಿಪೀಟ್ ಆಗಿ ಮಾಡ್ಲಿಲ್ಲ, ಎಷ್ಟು ಹಿಟ್ ಆಗ್ಲಿಲ್ಲ. ಎಂಡ್ ಆಫ್ ದ ಡೇ ಹಿಟ್ ಕ್ಯಾಸ್ಟ್ ವೆರಿ ಇಂಪಾರ್ಟೆಂಟ್. ಅದು ಎಲ್ಲದ್ರಲ್ಲೂ, ಸಿನಿಮಾದ್ರಲ್ಲಾದ್ರೂ ಬಂತು, ಸೀರಿಯಲ್ ಅಲ್ಲಾದ್ರೂ ಬಂತು, ವರ್ಕ್ ಆಗತ್ತೆ. ಅದು ವರ್ಕ್ ಆಗದೆ ತಗೊಳ್ಳೋದು. ಎಂಡ್ ಆಫ್ ದ ಡೇ ಈಗ ನಿಮಗೆ ನಾನು ಇಷ್ಟ ಅಲ್ವಾ, ಸುಕೃತನು ಇಷ್ಟ ಆಗ್ಬೋದಲ್ವಾ. ಫೈನಲ್ ಆಗಿ ಒಪ್ಕೊಂಡ್ರಲ್ಲ ನಿಮ್ಗೆ ನಾನು ಇಷ್ಟ ಅಂತ. ಸುಕೃತನು ಇಷ್ಟ ಆಗ್ತಾರೆ, ಆ ಕಡೆ ಚಂದ್ರು ಸರು ಇಷ್ಟ ಆಗ್ತಾರೆ, ವಿಜಯ ಸೂರ್ಯ ಇಷ್ಟ ಆಗ್ತಾರೆ, ಸನ್ನಿಧಿ ಇಷ್ಟ ಆಗ್ತಾರೆ. ಎಲ್ಲ ಒಟ್ಟಿಗೆ ಒಂದ್ಸಲ ಸೇರಿದಾಗ ನಿಮಗೆ ನೋಡು ಹೇ ವಾವ್ ಅಂತ ಅನ್ಸುತ್ತೆ. ಅದೇ ನಾವು ಕೊಡ್ಬೇಕಾಗಿರೋದು ಜನಕ್ಕೆ. ಜನ ಎಕ್ಸ್ಪೆಕ್ಟ್ ಮಾಡೋದು ಇವ್ರು ನೋಡ್ಬೇಕು, ನಾವು ಇವ್ರು ನೋಡಿ ಇವ್ರಿದ್ದಾರೆ ನಾನು ನೋಡ್ಬೇಕು. ಆ ಕ್ಯೂರಿಯಾಸಿಟಿನೇ ಬಿಲ್ಡ್ ಮಾಡಿ ಒಂದು ಸೀರಿಯಲ್ ಅನ್ನೋದಕ್ಕೆ ಅಥವಾ ಒಂದು ಪ್ರಾಜೆಕ್ಟ್ ಅಪ್ಲಿಫ್ಟ್ ಆಗೋದಕ್ಕೆ ಕಾರಣ ಆಗುತ್ತೆ. ಸರ್ ಲೈಫ್ ಅಲ್ಲಿ ತೀರಾ ಅವಮಾನ ಅಂತ ಆದ ಒಂದು ಇನ್ಸಿಡೆಂಟ್ ಇದ್ರೆ ಯಾವ್ದು ಸರ್? ಇದೆ ಯಾವ್ದು ಸರ್? ಇದೆ. ನಮ್ಮ ಬಾಲಾಜಿ ಫೋಟೋ ಸ್ಟುಡಿಯೋ ಟೈಮಲ್ಲೇ ಒಂದು ದೊಡ್ಡ ಸ್ಟಾರ್ ಇಂದ, ಆಕ್ಚುಲಿ ಎಲ್ಲ ಕಡೆ ದೊಡ್ಡ ಸ್ಟಾರ್ ಅಂತ ಹೇಳ್ತಾ ಇದೀರಿ, ಯಾರು ಅನ್ನೋದು ಗೊತ್ತಾಗ್ತಿಲ್ಲ. ಅವ್ರ ಹೆಸರು ಹೇಳ್ಬಾರ್ದು, ನಾನು ಹೇಳ್ತೀನಲ್ಲ. ಹರ್ಟ್ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆಯಾ? ಆ ಮನುಷ್ಯಂಗ ನಮ್ ತರ ಎಷ್ಟು ಜನರಿಗೆ ಹರ್ಟ್ ಮಾಡಿದಾರ ಯಾರಿಗ್ ಗೊತ್ತು. ಸೊ ಗಿಲ್ಟ್ ಫೀಲ್ ಆಗಿರಲ್ಲ. ನಾನೊಬ್ಬ ಆಬ್ವಿಯಸ್ಲಿ ಅವ್ರು ಅಂದ್ರೆ ಆಮೇಲೆ ಆ ಮನುಷ್ಯನ ಬಗ್ಗೆ ಒಂದಷ್ಟು ಜನ ಅವ್ರ ಜೊತೆ ವರ್ಕ್ ಮಾಡಿದವರೆಲ್ಲ ನನಗೆ ಗೊತ್ತಿಲ್ದಂಗೆ, ಅಂದ್ರೆ ನಾನೇನ್ ಹೇಳ್ಕೊಂಡಿರ್ಲಿಲ್ಲ, ಅವ್ರಾಗೆ ಹೇಳ್ಕೊಂಡ್ರು ಯಪ್ಪ ಈ ತರ ಅಂತೆ ಆ ತರ ಅಂತೆ ಅಂತ. ಅವಾಗ ನನಗೆ ಗೊತ್ತಾಯ್ತು, ಓ ಹಿಂಗೆಲ್ಲ ಇದೆಯಾ ವಿಚಾರ, ಇನ್ನೊಂದು ಮುಖ ಇದೆಯಾ ಇದಕ್ಕೆ ಅಂತ. ನಾನು ತುಂಬಾ ಇಷ್ಟಪಡ್ತಿದ್ದಂತ ಒಬ್ಬ ನಟ ಸಡನ್ ಆಗಿ ನನ್ಗೆ ಈ ತರ ಎಕ್ಸ್ಪೀರಿಯನ್ಸ್ ಆದ್ಮೇಲಂತೂ ಗೊತ್ತಾಗೋಯ್ತು. ಒಂದಿನ ಸಿಗ್ತಾರೆ, ಮೂವಿ ವರ್ಕಿಗೆ ಹೋಗಿದ್ದೆ, ಪರ್ಸನಲ್ ವರ್ಕ್ ಅಲ್ಲ. ಇಲ್ಲಿದ್ದಾರೆ ಮ್ಯಾಮ್, ನಾನು ಇಲ್ಲಿದ್ದೀನಿ, ಇಲ್ಲಿಗೆ ಬರ್ತೀನಿ ಒಂದಿನ, ಬರ್ದೇನೂ ಇರ್ಬೋದು. ಅಕಸ್ಮಾತ್ ನಾನು ಇಲ್ಲಿಗೆ ಬಂದ್ರೆ, ಹಾಯ್ ಸರ್ ಹೇಗಿದ್ದೀರಾ, ಈ ಟೈಮಲ್ಲಿ ಒಂದ್ಸಲ ನಾನು ಮೀಟ್ ಮಾಡಿದ್ದೆ, ನೆನ್ಪಿದ್ಯಾ, ನೆನ್ಪಿಲ್ವಾ, ನೆನಪಿಸ್ಲಾ ಅಂತ ಕೇಳ್ತೀನಿ. ಸೊ ನಾನ್ ಬೆಳ್ತಂಗಡಿಯಲ್ಲಿದ್ದೆ, ನೀವು ಬೆಂಗಳೂರಲ್ಲಿ ಇದ್ರಿ, ಈಗ ನಾವು ಬಂದಿದ್ದೀರಾ, ಅದೇ ತರ ಟೈಮ್. ಆಮೇಲೆ ಇಲ್ಲಿದ್ದವ್ರು ಇಲ್ಲಿಗೆ ಬರ್ತಾರೆ, ಇಲ್ಲಿದ್ದವ್ರು ಇಲ್ಲಿಗೆ ಹೋಗ್ತಾರೆ, ಅದೆಲ್ಲ ಹೇಳಕ್ ಆಗಲ್ಲ. ಅಂದ್ರೆ ಅವಮಾನ ಮಾಡೋದು ಅಥವಾ ಇನ್ನೊಬ್ಬರನ್ನ ಡಿಗ್ರೇಡ್ ಮಾಡೋದು ಮಾಡಬಾರದು ಯಾವತ್ತೂ. ಇದೇ ಇಂಡಸ್ಟ್ರಿಲಿ ಇರ್ತೀವಿ, ಯಾರಿಗ್ ಗೊತ್ತು ಭೂಮಿ ಅಲ್ವಾ. ನಾನ್ ಹೆಂಗ್ ಬೇಕಾದ್ರೆ ಬೆಳಿಬಹುದು, ಬೆಳಿದೇನೂ ಇರ್ಬೋದು. ಆ ಮನುಷ್ಯ ಬೆಳಿತಿದಾರಲ್ವಾ, ಬೆಳೆದ ಮೇಲೆ ತನಗಿಂತ ಜೂನಿಯರ್ನ ಅಥವಾ ಹೊಸದಾಗಿ ಬರೋ ಆರ್ಟಿಸ್ಟ್ ನ ಮಾತಾಡ್ಸೋ ರೀತಿ ಇದೆಯಲ್ಲ, ಅದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾರನ್ನು ಮಾತಾಡ್ಸ್ಬೇಡಿ, ಅಟ್ಲೀಸ್ಟ್ ಸ್ಮೈಲ್ ಮಾಡಿ. ಆ ಸ್ಮೈಲಲ್ಲೇ ನೀವು ಒಬ್ಬರನ್ನ ಇಂಪ್ರೆಸ್ ಮಾಡಿರ್ತೀರ. ಅವ್ರು ನೋಡ್ ನಾನು ಸ್ಮೈಲ್ ಮಾಡಿದ್ರು, ಹೌದು, ಮಾತಾಡ್ಸೋದು ಬೇಡ, ಸಾಕಲ್ವಾ. ಒಂದು ಸ್ಮೈಲ್ ಒಬ್ಬರನ್ನ ನೀವು ಗ್ರ್ಯಾಬ್ ಮಾಡ್ಬೋದು. ಮಾತಾಡ್ಸಿನೇ ನಿಮ್ಗೆ ಅವ್ರನ್ನ ಇಂಪ್ರೆಸ್ ಮಾಡಬೇಕು ಅಥವಾ ಏನಂತಾರೆ ಗಂಟೆಗಟ್ಟಲೆ ಮಾತಾಡಿನೇ ಕೊಡ್ಬೇಕು, ಅವ್ರನ್ನ ಹಗ್ ಮಾಡಬೇಕು, ಅವ್ರ ಜೊತೆ ಕೂತ್ಕೋಬೇಕು, ಅವಶ್ಯಕತೆ ಇಲ್ಲ. ನೀವು ಇಂಪ್ರೆಸ್ ಮಾಡ್ಬೇಕಾಗಿರೋದು ಒಂದೇ ಒಂದು ಸ್ಮೈಲ್ ಇಂದ ಅಥವಾ ಒಂದು ಐ ಕಾಂಟ್ಯಾಕ್ಟ್ ಇಂದ ಸಾಕು. ಸರ್ ಕೊನೆಯದಾಗಿ ಯಾರಿಗೋ ಒಬ್ರಿಗೆ ನೀವು ಥ್ಯಾಂಕ್ಸ್ ಹೇಳ್ಬೇಕು ಅಂತಂದ್ರೆ ಈ ಕಾರ್ಯಕ್ರಮದ ಮುಖಾಂತರ ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಇದ್ದೀರಾ? ನನ್ನನ್ನ ಇಷ್ಟಪಡ್ತಿರುವಂತ ಆಡಿಯನ್ಸ್ಗೆ ಫಸ್ಟ್. ಓಕೆ, ಸೊ ಫಸ್ಟ್ನೇದಾಗಿ ನಾನೇ ಇದ್ದೀನಿ. ಆಯ್ತು, ನೀವೇ ತಗೊಳ್ಳಿ, ನಿಮ್ಮಿಂದಲೇ ತಗೊಳ್ಳಿ, ಯಾಕಂದ್ರೆ ಎದುರುಗಡೆ ನಿಂತಿದ್ರೆ ನಿಮ್ಮಿಂದಲೇ ತಗೋಣ. ಓಕೆ, ಫಸ್ಟ್ ಆಡಿಯನ್ಸ್. ಯಾಕೆಂತಂದ್ರೆ ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಇಂಟರ್ವ್ಯೂ ಕೊಡ್ತೀನಿ, ಅದನ್ನ ನೋಡ್ತಾರೆ ಅಂತಂದ್ರೆ 100% ಅದು ಅವರಿಗೆ ಡೆಡಿಕೇಟ್ ಫಸ್ಟ್. ನೆಕ್ಸ್ಟ್ ಅಮ್ಮ, ನೆಕ್ಸ್ಟ್ ನನ್ನ ಮೆಂಟರ್ ಗಣಪತಿ ಭಟ್ರು. ಅಮ್ಮಗೆ ಹೇಳ್ಬೇಕಾದ ಒಂದು ಮಾತಿದ್ರೆ? ಥ್ಯಾಂಕ್ ಯು ಅಷ್ಟೇ. ಓಕೆ, ಯಾರಿಗೋ ಒಬ್ರಿಗೆ ಸಾರಿ ಹೇಳ್ಬೇಕಂತ ಇದ್ರೆ ಸರ್? ಯಾವತ್ತೂ ಆ ತಪ್ಪು ಮಾಡಿಲ್ಲ. ಇಲ್ಲ,
ಆ ಟೈಮಲ್ಲಿ ಹೇಳಕ್ ಆಗಿಲ್ಲ, ಇಲ್ಲ ಆ ಥರ ಏನಿಲ್ಲ. ಯಾರಿಗೋ ಒಬ್ರಿಗೆ ಸಜೆಷನ್ ಕೊಡ್ಬೇಕು ಅಂತಂದ್ರೆ ಸುಮಾರು ಜನಕ್ಕೆ ಒಬ್ರಿಗೆ ಹತ್ತಿದ ಮೆಟ್ಲನ್ನ ಒದಿಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ. ಅದರಿಂದನೇ ತುಂಬಾ ಜನ ನನ್ನ ಲೈಫಿಂದ ನಾನು ಡಿಲೀಟ್ ಮಾಡಿದ್ದೀನಿ. ಅವ್ರನ್ನ ವಾಪಸ್ ಕರ್ಕೊಳಕ್ ಆಗೋದಿಲ್ಲ, ಹೇಳ್ಬೋದು ಅಷ್ಟೇ. ಈ ತರ ಹತ್ತಿದ ಮೆಟ್ಲನ್ನು ತುಂಬಾ ಜನ ಓದಿದ್ದಾರೆ, ಓಕೆ. ಅವ್ರನ್ನ ನಾನು ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಅಂದ್ರೆ ನಾವು ಇವ್ರುಗಳು ಏನೋ ಮಾಡಬೇಕು ಅಂತ ಸಪೋರ್ಟ್ ಮಾಡೋದಾಗಿರ್ಬೋದು, ಬೆಳೆದ್ಮೇಲೆ ನೀನು ಯಾವನೋ ಅನ್ನೋ ಥರ ಟ್ರೀಟ್ ಮಾಡೋದಾಗಿರ್ಬೋದು. ಇದೆ ಆ ಥರದ್ದು ಸುಮಾರು ಇದೇ ಆಗ್ತಾನೆ ಇರುತ್ತೆ ಲೈಫಲ್ಲಿ, ಡೈಲಿ ಲೈಫಲ್ಲಿ ನಡೀತಾನೆ ಇರುತ್ತೆ. ಅವರಿಂದಾಗಿ ಜಸ್ಟ್ ಮಿಸ್ ಫೀಲ್ ಆಗಿರೋದು ಏನಾದ್ರು? ದೇವರನೇ ಇಲ್ಲ, ಇಲ್ಲ. ಬುದ್ಧಿ ಬಂತಲ್ಲ, ಮಿಸ್ ಏನು ಅದ ಯಾವತ್ತೂ ಆಗಲ್ಲ. ಮಿಸ್ ಅನ್ನೋದು ಆಗೋದೇ ಇಲ್ಲ, ಓಕೆ. ಯಾವತ್ತೂ ಮಾಡ್ಕೊಳ್ಳಬಾರ್ದು ಅಂತವ್ರನ್ನ. ಸೊ ಕಟ್ ಮಾಡಿ ಬಿಸಾಕಿದ್ವಿ. ಸೊ ಕಾರ್ಯಕ್ರಮದ ಎಂಡಿಗಾದ್ರೂ ಹೇಳ್ತೀರಾ ಸರ್, ಯಾವ್ದಾದ್ರು ಲವ್ ಸ್ಟೋರಿ, ಕ್ರಶ್? ನನ್ನ ಸಿನಿಮಾದಲ್ಲಿ ಬಿಟ್ಟೇ ಕೊಡಲ್ಲ ಸರ್ ನೀವು. ನನ್ನ ಸಿನಿಮಾದಲ್ಲಿ ಸರ್ ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ಇಷ್ಟು ಲವ್ಲಿಯಾಗಿ ಮಾತಾಡಿ ಒಂದಷ್ಟು ಇನ್ಫಾರ್ಮೇಶನ್ಗಳನ್ನ ಇಂಡಸ್ಟ್ರಿಯಲ್ಲಿ ಇರೋವರೆಗೂ, ಇಂಡಸ್ಟ್ರಿನ ಹೊರಗಡೆ ನೋಡೋವರೆಗೂ ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬಿಯಾಂಡ್ ಲಿಮಿಟ್ ಯೂಟ್ಯೂಬ್ ಚಾನಲ್ನ ನೋಡಿ, ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತಾ ಇದೆ. ಹಾಗೆ ನನ್ನ ಕಾರ್ಯಕ್ರಮ ಕೂಡ ಇದೆ, ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ಬಿಯಾಂಡ್ ಲಿಮಿಟ್ಸ್ ಅಲ್ಲಿ ರಾಜೇಶ್ ಅವರು ತಮ್ಮ ಮನದಾಳದ ಮಾತನ್ನ ಹಾಗೆ ತೆರೆದ ಪುಸ್ತಕದಾಗೆ ನಿಮ್ಮ ಎದುರುಗಡೆ ಬಿಚ್ಚಿಟ್ಟಿದ್ದಾರೆ. ಸೊ ಇವತ್ತಿನ ಸಂಚಿಕೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ, ಇನ್ ಮುಂದೆ ಇಂಥದ್ದೇ ಒಂದು ಡಿಫ್ರೆಂಟ್ ಆದ ಗೆಸ್ಟ್ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ಕಾರ.